ವಿದ್ಯೆಯನ್ನು ಕಲಿಯಬೇಕೆಂಬ ಮಹದಾಸೆಯಿಂದ ಬಂದಿರಬೇಕು. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿ ನನಗೆ ವಿದ್ಯಾದಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುವುದು ಗುರುದೇವ. ಅಲೆ ನಿನ್ನ ಉತ್ಸಾಹವನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ನಿನ್ನನ್ನು ಧನುರ್ವಿದ್ಯೆಯಲ್ಲಿ ಪರಿಣಿತನಾಗಿ ಮಾಡಿದೆ. ಅಲ್ಲಿ ನೋಡು, ಸರಿಯಾಗಿ ಹೊಡೆಯಬೇಕು. ಸರ್ವ ವಿದ್ಯೆಯು ಪ್ರಾಪ್ತವಾಗಿದೆ. ಈಗ ನನಗೆ ಸ್ವಲ್ಪ ವಿಶ್ರಾಂತಿ ಅಗತ್ಯವಿರುವುದು. ರೂಪದಲ್ಲಿ ಹೋಗಿ ಕಣ್ಣನ ಮೋಸವನ್ನು ಗೋಚರಿಸಿದರೆ ಕರ್ಣನು ಪರಶುರಾಮನ ಶಾಪಕ್ಕೆ ಗುರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕರ್ಣನ ಶಕ್ತಿಯು ಕುಂದಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾರಾಯಣ 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 ದೃಢಹಸ್ತದಿಂದ ಬಿಲ್ಲನ್ನು ಹಿಡಿದು ಅಮ್ಮನ್ನು ಆ ಗುರಿಯ ಮಾರ್ಗಕ್ಕೆ ಸರಿಯಾಗಿ ಹೊಡೆ. ಶ್ರೇಷ್ಠ ಬಿಲ್ಗಾರನಾಗಿದೆ. ಹಿಂದೇಕೋ ನನಗೆ ಆಯಾಸ ಅದಲ್ಲದೆ ಇಂದಿಗೆ ವಿದ್ಯಾಭ್ಯಾಸ ಸಾಕು. ನೀನು ಆಶ್ರಮಕ್ಕೆ ಹೋಗಿ ವಿಶ್ರಾಂತಿ ನೋಡ್ತೇನೆ. ನಾನು ಕ್ಷಣಕಾಲ ವಿಶ್ರಾಂತಿ ನೋಡ್ತೇನೆ. ಏಕೆ ಗುರುದೇವ, ನೀವು ನನ್ನ ತೊಡೆಯ ಮೇಲೆ ನಿದ್ರಿಸಬಹುದಲ್ಲ? ಹಾಗೆ ಮರಗಳ ಎರಡರಲ್ಲಿಯೂ ಮೋಸ. ಮೋಸವೆಂಬ ಪಾಶಕ್ಕೆ ನೀನೂ ಸಿಲುಕಿದೆಯಾ? ವಿದ್ಯೆಯನ್ನು ಕಲಿಸಿದ ಗುರುವಿಗೆ ಮೋಸ. ಏನಿದು ಆಶ್ಚರ್ಯ! ಗುರುಗಳಿಗೆ ಮೋಸವನ್ನು ಮಾಡುವಂತೆ ಪ್ರೇರೇಪಿಸಿದ ವಿಧಿಯ ಲೀಲೆಯೂ ಸಹ ಒಂದು ಮೋಸ. ಏನಿದು ಆಶ್ಚರ್ಯ! ಯಾವುದೋ ಒಂದು ಕೀಡು ಬಂದು ನನ್ನ ತೊಡೆಯನ್ನು ಕೊರೆಯುತ್ತಿರುವುದಲ್ಲ. ಗುರುಗಳಿಗೆ ನಿಜವಾದ ಏನಿದು? ನನ್ನ ತೊಡೆಯನ್ನು ಕೊರೆದು ಗುರುಗಳ ಕಿವಿಯನ್ನು ಸಹ ಕೊರೆಯುತ್ತಿರುವುದಲ್ಲ. ಯಾರು ನೀನು ಹೇಳು? ನೆತ್ತರನ್ನು ಕಂಡರೆ ಬ್ರಾಹ್ಮಣರು ಭಯಗೊಳ್ಳುವರು. ಆದರೆ ಇಷ್ಟೊಂದು ನೆತ್ತರು ಹರಿಯುತ್ತಿದ್ದರು ನೀನು ಈ ರೀತಿ ಅಚಲನಾಗಿರುವುದಿಲ್ಲ. ಯಾರು ನೀನು? ಗುರುದೇವ, ನನ್ನ ಮೋಸವನ್ನು ಕ್ಷಮಿಸಬೇಕು. ಮೋಸ
ಗುರುದೇವ, ಯಾವುದೋ ಒಂದು ಕೀಟವು ನನ್ನ ತೊಡೆಯನ್ನು ಕೊರೆಯಿತು. ತಮಗೆ ನಿದ್ರಾಬಂಧವಾಗಬಾರದೆಂದು ಸುಮ್ಮನಿದ್ದರು ಗುರುದೇವ. ಹೊಸ ಹೊಸ ಇದು ಈ ಶಾಪವನ್ನು ಗುರುದೇವ, ನನ್ನ ಅಪರಾಧವನ್ನು ಮನ್ನಿಸಬೇಕು.